ಬೈಕ್ ಅನ್ನೋದು ನನ್ನ ಪರ್ಸ್ನಲ್ ಥಿಂಗ್. ಅದಕ್ಕೆ ಅವ್ರು ಎಸ್ಟ್ರಾಕ್ಟ್ ಮಾಡ್ತಾರೆ. ಯಾವ ಕ್ಷಣದಲ್ಲಿ ಬೇಕಿದ್ರು ಚಿರು ನನ್ನ ಕೈ ತಪ್ಪು ಹೋಗ್ಬೋದು. ಆದಷ್ಟು ಬೇಗ ಮತ್ತೆ ನಾನು ನಾನು ಕಂಟ್ರೋಲಿಗೆ ತಂದ್ಕೋಬೇಕು. ಹಾಗೆ ಆ ದಿಶನ್ ಬಗ್ಗೆ ತುಂಬ ಹುಷಾರಾಗಿರ್ಬೇಕು. ಆ ದೀಪನ್ ಬೇಕಿದ್ರು ಒಂದು ಮಟ್ಟಿಗೆ ಕಂಟ್ರೋಲ್ ಮಾಡ್ಬೋದಾಗಿತ್ತು. ಆದರೆ ದಿಶನ್ ಕಂಟ್ರೋಲ್ ಮಾಡೋದು ತುಂಬ ಕಷ್ಟ ಆಗ್ಬಿಟ್ಟಿದೆ. ಏನಮ್ಮ ಸುಂದರ್ಯ, ನೀನು ಕಾಫಿ ಮಾಡ್ತಾ ಇದೀಯಾ? ಜಾಜಿ ಎಲ್ಲಿ? ಜಾಜಿನ ನಾನೇ ಔಟ್ ಹೌಸಿಗೆ ಕಳಿಸಿದ್ದೀನಿ. ಯಾಕೋ ಇವತ್ತು ನಿಮಗೆಲ್ಲ ನಾನೇ ಕಾಫಿ ಮಾಡಿಕೊಡ್ಬೇಕು ಅಂತ ಅನಿಸ್ತು. ಅದಕ್ಕೆ ಮಾಡಿಕೊಡ್ತಾ ಇದ್ದೀನಿ. ಹೌದಾ? ಎಷ್ಟು ಒಳ್ಳೆ ಮನಸ್ಸಮ್ಮ ನಿಂದು. ಓಕೆ. ಆದರೆ ಏನು ಪ್ರಯೋಜನ ಚಿಕ್ಕ ಮಾವ? ನನ್ನನ್ನು ಯಾರು ಅರ್ಥ ಮಾಡ್ಕೋಬೇಕೋ ಅವರೇ ಅರ್ಥ ಮಾಡ್ಕೋತಾ ಇಲ್ಲ. ಹೌದಾ? ಯಾರು ಅಂತ ಹೇಳಮ್ಮ, ಈಗಲೇ ಅವ್ರನ್ನ ದಬಾಯಿಸ್ಬಿಡ್ತೀನಿ. ಸುಕ್ಕು, ಇದ್ಯಾಕೆ ಸೌಂದರ್ಯತೆ ಸರಿ ಮಾತಾಡ್ತಿಲ್ಲ? ಯಾಕ್ರಿ, ಹೇಗಿದೆ ಮೈಗೆ? ನನ್ನ ಹತ್ರ ಏನೋ ಹಾಗೆ ಮಾತಾಡ್ತಿದ್ದೀರಾ? ಹೌದಾ? ನೀವು ಸೌಂದರ್ಯ ಸರಿಗೆ ಇದ್ದೀರಾ? ಮತ್ತೆ ಇನ್ಯಾರನ್ನ ನಿಂಗೆ ತೊಂದರೆ ಕೊಡ್ತಿರೋದು? ಯಾರೂ ಇಲ್ಲ. ಹೋಗ್ಲಿ ಬಿಡಿ ಚಿಕ್ಕ ಮಾವ, ನೀವು ಕೂತ್ಕೊಳ್ಳಿ, ನಾನು ಕಾಫಿ ತರ್ತೀನಿ. ಥ್ಯಾಂಕ್ ಯು. ಚಿರು ಬಾ, ಕಾಫಿ ತಗೋ. ಏನದಕ್ಕೆ ನೀವು ಕಾಫಿ ಮಾಡಿದ್ರಾ? ಎಲ್ಲ ನಿಂಗೋಸ್ಕರಪ್ಪ. ನನಗೋಸ್ಕರನ? ಸೌಂದರ್ಯನ ಬಗ್ಗೆ ಯಾರಿಗೂ ಇಷ್ಟ ಇಲ್ವಂತೆ, ಅದಕ್ಕೆ ನಿಂಗೋಸ್ಕರ ಕಾಫಿ ಮಾಡಿದಾಳೆ. ನೋಡಿ ಎಷ್ಟು ಪ್ರೀತಿ ನಿನ್ನ ಮೇಲೆ. ಅದು ಗೊತ್ತಿರೋ ವಿಷಯನೇ ಅಲ್ವಾ ಚಿಕ್ಕಪ್ಪ? ನನ್ನ ಅತ್ತಿಗೆ ಸಂಬಂಧನ ಯಾರೂ ಹಾಳು ಮಾಡೋಕ್ಕಾಗಲ್ಲ. ಅದು ಸರಿನೇ. ಕಾಫಿ ತಗೋ ಚಿರು. ಸಾರಿ ಅದಕ್ಕೆ ಬೇಡ. ಯಾಕೋ ನಿಮ್ಮ ಅದಕ್ಕೆ ಮಾಡೋ ಕಾಫಿ ಬೇಡ ಅಂತಿದ್ಯಾ? ಬೇಡ ಅಂದರೆ ಕುಡಿಯೋದೇ ಇಲ್ಲ ಅಂತ ಅಲ್ಲ ಚಿಕ್ಕಪ್ಪ. ಇಷ್ಟು ದಿನ ಅತ್ತಿಗೆ ಕೈ ರುಚಿ ನೋಡಿದ್ದೀನಿ, ಆದರೆ ಇವತ್ತು ಯಾಕೋ ದಿಶಾ ಅವ್ರ ಕೈ ರುಚಿ ನೋಡಬೇಕು ಅಂತ ಅನಿಸ್ತಾ ಇದೆ. ಅಂದರೆ ನನ್ನ ಕೈ ರುಚಿ ಚೆನ್ನಾಗಿಲ್ಲ ಅಂತ ಹೇಳ್ತಾ ಇದೆಯಾ? ಇಲ್ಲ ಅದಕ್ಕೆ, ಅಡುಗೆನಾಗಲಿ ಕಾಫಿನಾಗಲಿ ನೀವು ಚೆನ್ನಾಗೇ ಮಾಡ್ತೀರಾ. ಬಟ್ ಯಾಕೋ ಇತ್ತೀಚೆಗೆ ದೀಪ ಅವ್ರ ಥರನೇ ದಿಶಾ ಅವ್ರು ನನಗೆ ಕಾಫಿ ಅಡುಗೆ ಎಲ್ಲ ಮಾಡ್ಕೊಡ್ತಿರೋದ್ರಿಂದ ಇವತ್ತು ಯಾಕೋ ಅವ್ರ ಕೈ ರುಚಿ ನೋಡಬೇಕು ಅಂತ ಅನಿಸ್ತಾ ಇದೆ.